ನಾನು ಕಲ್ತಿರೋದು ನಮ್ಮ ಅಜ್ಜಿಯಿಂದ. ನೋಡಿ ಹಿಂಗಿಟ್ಕೊಂಡು ರೆಡಿ ಮಾಡ್ಕೊಂಡು ಇರ್ಬೇಕು. ಅದ್ರದ್ದು ಘಮ ಬರ್ತಾ ಇದೆ ಇವಾಗ. ಹೌದೌದು. ನಿಮ್ಮ ಅಜ್ಜಿಯವರ ರೆಸಿಪಿ ಒರಳ್ಕಲ್ ಚಿತ್ರಾನ್ನ. ನಮ್ಮ ಅಜ್ಜಿ ರೆಸಿಪಿ ಒರಳ್ಕಲ್ ಚಿತ್ರಾನ್ನ ರೆಡಿ ಇದೆ. ಹೇಳಿ ಮಾಡ್ಬಿಟ್ರಿ. ಚಿತ್ರಾನ್ನದ ದೊಡ್ಡನ್ನ ಇದು. ಯಾಕಂದ್ರೆ ಚಿತ್ರಾನ್ನನೇ ಅದ್ಭುತ ರುಚಿ. ಅದರ ಮೇಲೆ ಲೇಯರ್ 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 ರುಚಿ ಸೇರ್ಕೊಂಡಾಗ ಈ ಥರ ಒರಳ್ಕಲ್ ಚಿತ್ರಾನ್ನ. ಆಹಾ, ಅದು ಗುರುಪೂರ್ಣಿಮಾ ದಿನ. ಸೊ ನಮ್ಗೆ ಯಾರು ಏನು ಹೇಳ್ಕೊಡ್ತಾರೋ ಏನು ಕಲಿಸ್ಕೊಡ್ತಾರೋ ಅವ್ರಿಗೆಲ್ಲ ನಮನಗಳು. ನಮಸ್ಕಾರ ವಿಶ್ವಪ್ರಭುಗಳಿಗೆ. ಹನಿಸಂದ್ರ. ನಮಗೆ ಇಲ್ಲಿ ಶುಭಾ ಮೇಡಮ್ ಅವರು ಎಂಥ ಅದ್ಭುತ ರವೆ ಇಡ್ಲಿ ತೋರಿಸಿದ್ರು. ಹೋಟ್ಲಲ್ಲಿ ಮಾಡೋದು ಮನೇಲಿ ಮಾಡ್ಕೊಳ್ಳಿ ಅಂತ ಎಲ್ಲ ಟ್ರಾನ್ಸ್ಪರೆಂಟ್. ಅವ್ರು ಮಾಡೋ ಶೈಲಿ ಕೂಡ ಅದ್ಭುತವಾಗಿತ್ತು. ಅದು ರುಚಿಯಂತೂ ಹೇಳ್ತಿರೋದು. ಆ ರುಚಿಯಂತೂ ಆ ರುಚಿಯಂತೂ ಹೇಳ್ತಿರೋದು ಅಷ್ಟು ಚೆನ್ನಾಗಿತ್ತು. ಸೊ ಅವರ ಬತ್ತಳಿಕೆಯಲ್ಲಿ ಇನ್ನೊಂದು ಅದ್ಭುತ ರೆಸಿಪಿ ಇದೆ ಅಂತ ಹೇಳಿದ್ರು. ಈ ಒಳಕಲ್ ಚಿತ್ರಾನ್ನ ಐತಲ್ಲ, ಅದನ್ನು ಹಾಗೆ ಫುಲ್ಲು ಎಕ್ಸ್ಪರ್ಟ್ ಆಗ್ಬಿಟ್ರಂತೆ. ಇವತ್ತು ಗುರುಪೌರ್ಣಿಮೆ. ಸೊ ಈ ಗುರುಪೌರ್ಣಿಮೆ ಎಂದು ಒಳಕಲ್ ಚಿತ್ರಾನ್ನ ರೆಸಿಪಿ ನೋಡೋಕೆ ಬಂದ್ಬಿಟ್ಟಿದ್ದೀವಿ. ಬನ್ನಿ ನೋಡೋಣ. ನಮಸ್ಕಾರ. ನಮಸ್ಕಾರ. ಏನು ಇವತ್ತು ಕಾಸ್ಟ್ಯೂಮೇ ಚೇಂಜು. ಇವತ್ತು ಗುರು ಪೂರ್ಣಿಮೆ ಅಲ್ವಾ? ಸೊ ಎಲ್ರಿಗೂ ಗುರು ಪೂರ್ಣಿಮೆಯ ಹಾರ್ದಿಕ ಶುಭಾಶಯಗಳು. ಗುರು ಪೌರ್ಣಿಮೆಯಿಂದ ಅವ್ರದ್ದು ಬತ್ತಳಿಕೆಯಿಂದ ಒಂದು ಹೊಸ ರೆಸಿಪಿ ನೀವೇ ಹೇಳ್ಬೇಕು ಅದ್ರ ಬಗ್ಗೆ. ಸೊ ಇವತ್ತು ಗುರು ಪೂರ್ಣಿಮೆ ಆಗಿರೋದ್ರಿಂದ ಫಸ್ಟ್ ಒಂದು ದೇವ್ರ ಗುರುಗಳದ್ದು ಒಂದು ಶ್ಲೋಕ ಹೇಳ್ಬಿಡ್ತೀನಿ. ಗುರುರೇವ ಗತಿಃ ಗುರುಮೇವ ಭಜೆ ಗುರುಣೈವ ಸಹಾಸ್ಮಿ ನಮೋ ಗುರವೇ ನ ಗುರೋಃ ಪರಮಂ ಶಿಶುರಸ್ಮಿ ಗುರೋಃ ಮತಿರಸ್ತಿ ಗುರೌ ಮಮ ಪಾಹಿ ಗುರು. ನಮ್ಮ ಎಲ್ಲ ಶಂಕರಾಚಾರ್ಯರು, ವೇದ ವ್ಯಾಸರು, ಅವರು ಎಲ್ರಿಗೂ ಆ ಗುರುಗಳಿಗೆಲ್ರಿಗೂ ನಮಸ್ಕಾರ ಮಾಡ್ತಾ ಇವತ್ತು ನಮ್ಮ ರೆಸಿಪಿನ ಸ್ಟಾರ್ಟ್ ಮಾಡೋಣ. ಅದ್ರ ಬಗ್ಗೆ ನೀವು ಸ್ವಲ್ಪ ಹೇಳ್ಬೇಕು ನಮ್ಮ ವೀಕ್ಷಕರಿಗೆ. ಇವತ್ತು ನಾವು ಮಾಡ್ತಾ ಇರೋದು ಒರಳ್ಕಲ್ ಚಿತ್ರಾನ್ನ. ಒರಳ್ಕಲ್ ಚಿತ್ರಾನ್ನ ಇದು ಯಾವುದು ಹೊಸದಲ್ಲ. ಯಾಕೆ ಹೊಸದಲ್ಲ ಅಂತ ಹೇಳಿದ್ರೆ, ಇದೆಲ್ಲ ನಮ್ಮ ಅಜ್ಜಿ ಕಾಲ, ನಮ್ಮ ಮುತ್ತಜ್ಜಿ ಕಾಲದಿಂದಾನು ಮಾಡ್ಕೊಂಡು ಬರ್ತಾ ಇದ್ದಾರೆ. ಯಾಕೆ ಮುತ್ತಜ್ಜಿ ಕಾಲದಿಂದ ಮಾಡ್ತಿದ್ದಾರೆ ಅಂದ್ರೆ, ಅವಾಗೆಲ್ಲ ನಿಮ್ಗೆ ಇಷ್ಟೊಂದು ತರಕಾರಿಗಳ ಸರಬರಾಜು ಇರ್ತಿರ್ಲಿಲ್ಲ. ಮನೆಯಲ್ಲಿ ಏನ್ ಬೆಳೀತಾ ಇದ್ರೋ ಅದರಲ್ಲೇ ಅಡಿಗೆ ತಿಂಡಿ ಮಾಡ್ತಾ ಇದ್ದಿದ್ದು. ಸೊ ಹಾಗಾಗಿ ಇವಾಗ ಒರಳ್ಕಲ್ ಚಿತ್ರಾನ್ನ ನಮ್ಮ ಹೋಟ್ಲಲ್ಲಿ ಏನ್ ಸ್ಪೆಷಲ್ಲು, ಯಾಕೆ ಸ್ಪೆಷಲ್ಲು ಅನ್ನೋದನ್ನ ಹೇಳ್ತೀನಿ. ಅದಕ್ಕಿಂತ ಮುಂಚೆ ಒರಳ್ಕಲ್ ಚಿತ್ರಾನ್ನ ನಾನು ಕಲ್ತಿರೋದು ನಮ್ಮ ಅಜ್ಜಿಯಿಂದ. ಸೊ ಅದನ್ನ ನಾನೀಗ ಹೇಳ್ಕೊಡ್ತೀನಿ. ಅಜ್ಜಿ ಅವ್ರ ಬತ್ತಳಿಕೆಯಲ್ಲಿ ಎಷ್ಟಿತ್ತು ಏನು ಇವತ್ತು ವೀಕ್ಷಕರಿಗೋಸ್ಕರ ಅದ್ಭುತವಾಗಿ ಮಾಡಿ ತೋರಿಸ್ಬಿಡಿ. ಒರಳ್ಕಲ್ ಚಿತ್ರಾನ್ನಕ್ಕೆ ಏನೇನು ಬೇಕು ಇಂಗ್ರೀಡಿಯೆಂಟ್ಸ್ ಅಂತ ಹೇಳ್ತೀನಿ. ಎಲ್ಲರೂ ಹಸಿ ಮೆಣಸಿನ್ಕಾಯಿ ಯೂಸ್ ಮಾಡ್ತಾರೆ, ನಾವು ಕೆಂಪು ಮೆಣಸಿನ್ಕಾಯಿ ಯೂಸ್ ಮಾಡ್ತೀವಿ. ಕಾರಣ ಏನಂದ್ರೆ, ಹಸಿ ಮೆಣಸಿನ್ಕಾಯಿ ಕೆಲವ್ರಿಗೆ ಗ್ಯಾಸ್ಟ್ರಿಕ್ ಆಗುತ್ತೆ ಅಂತ ಹೇಳ್ತಾರೆ, ಆಮೇಲೆ ಹೊಟ್ಟೆ ಉರಿ ಬರುತ್ತೆ ಅಂತ. ಸೊ ಕೆಂಪು ಮೆಣಸಿನ್ಕಾಯಿ ಹಾಕಿದ್ರೂ ರುಚಿ ತುಂಬಾ ಚೆನ್ನಾಗಿರುತ್ತೆ. ಇದಕ್ಕೆ ಹುಣಸೆ ಹಣ್ಣು, ಕರಿಬೇವು, ಇಂಗು, ಜೀರಿಗೆ, ಬೆಲ್ಲ, ಇದು ಒಗ್ಗರಣೆಗೆ, ಉದ್ದಿನಬೇಳೆ, ಕಡಲೆಬೇಳೆ, ಮತ್ತೆ ಕಡಲೆಕಾಯಿ ಬೀಜ, ಸಾಸಿವೆ, ಮತ್ತೆ ಇದಕ್ಕೆ ರುಬ್ಬಕ್ಕೆ ಇದೆಲ್ಲ ತೆಂಗಿನಕಾಯಿ, ಕೊತ್ತಂಬರಿ ಸೊಪ್ಪು. ಎಷ್ಟು ಕೆಜಿ ಮಾಡ್ತಾ ಇದೀವಿ ಇವಾಗ? ನಾವು ಅರ್ಧ ಕೆಜಿ 2 ಪಾವ್ ಅಕ್ಕಿದು ಮಾಡ್ತಾ ಇದೀವಿ. ಅನ್ನ ರೆಡಿ ಮಾಡಿ ಇಟ್ಕೊಂಡಿದೀವಿ. ಸೊ ಇವಾಗ ಇದೆಲ್ಲ ಒಗ್ಗರಣೆ ಹಾಕೊಂಡು ಮಸಾಲೆ ಎಲ್ಲ ರೆಡಿ ಮಾಡ್ಕೊಳ್ಳೋಣ. ನೀವು ಇಲ್ಲೇ ಇರ್ತೀರಾ? ಸುತ್ತಮುತ್ತ ನಮ್ಮ ಚಾನಲ್ ನೋಡ್ತಾ ಇರ್ತೀರಾ? ತುಂಬಾ ಚೆನ್ನಾಗಿ ನಡ್ಕೊಡ್ತಿದೆ. ಡೈಲಿ ನೋಡ್ತೀನಿ ಸರ್ ನಿಮ್ದು. ಇಲ್ಲೂ ಬರ್ತಾ ಇರ್ತೀನಿ ಸರ್. ತುಂಬಾ ಚೆನ್ನಾಗಿ ಮಾಡ್ತಾರೆ, ಚೆನ್ನಾಗಿ ಕೊಡ್ತಾರೆ, ರೆಸ್ಪಾನ್ಸ್ ಎಲ್ಲ ಚೆನ್ನಾಗಿದೆ ಸರ್. ಇವಾಗ ಮಿಕ್ಸಿ ಜಾರ್ಗೆ ಕೆಂಪು ಮೆಣಸಿನ್ಕಾಯಿ ಒಂದು 15-20 ಇದೆ ಇದರಲ್ಲಿ, ಮೆಣಸಿನ್ಕಾಯಿ, ಮತ್ತು ಹುಣಸೆ ಹಣ್ಣು ಒಂದು ನಿಂಬೆ ಹಣ್ಣಿನ ಗಾತ್ರ, ಮತ್ತು ಜೀರಿಗೆ 1.5 ಸ್ಪೂನಷ್ಟು ಜೀರಿಗೆ, ಮತ್ತು ಅದಕ್ಕೇನೆ ಬೆಲ್ಲನೂ ಹಾಕೊಳ್ತಾ ಇದ್ದೀನಿ. ಇಂಗು, ಸ್ವಲ್ಪ ಕರಿಬೇವು ಮತ್ತು ಕೊತ್ತಂಬರಿ.
ಸೊ ಈಗ ಇದ್ರ ಜೊತೆಗೆ ತೆಂಗಿನಕಾಯಿ ಎಲ್ಲ ಒಟ್ಟಿಗೆ ಹಾಕಿ ಮಾಡಿ. ಎಲ್ಲ ಒಟ್ಟಿಗೆ ಹಾಕಿ ಇದನ್ನ ನೀರು ಹಾಕದೆ ರುಬ್ಕೋಬೇಕು. ತುಂಬಾ ನೀರು ಹಾಕ್ಬಿಟ್ರೆ ಇದ್ರದ್ದು ರುಚಿ ಹೊಟ್ಟೋಗುತ್ತೆ. ನಾವೀಗ ಒಂದು ಅರ್ಧ ಹೋಳಷ್ಟು ತಗೊಂಡಿದೀವಿ. ಇವಾಗ ಇದನ್ನ ರುಬ್ಕೊಂಡ್ ಬರ್ತೀನಿ. ಇವಾಗ ಇದಕ್ಕೆ ಒರಳ್ಕಲ್ ಚಿತ್ರಾನ್ನ ಅಂತ ಹೆಸರು. ಆದ್ರೆ ನಾವೀಗ ಏನ್ ಮಾಡಿದೀವಿ ಅಂದ್ರೆ ಈ ಫಾಸ್ಟ್ ಲೈಫ್ ಅಲ್ಲಿ ಯಾರಿಗೂ ಟೈಮ್ ಇರಲ್ಲ. ಸೊ ಹಾಗಾಗಿ ಒರಳ್ಕಲ್ಲು ಇವಾಗ ಯೂಸ್ ಆಗದೆ ನಮ್ಮ ಮಿಕ್ಸಿಗೆ ತುಂಬಾ ಕೆಲಸ ಕೊಡ್ತಾ ಇದೀವಿ. ಹೌದು. ಇವಾಗ ಇದನ್ನ ನಾವು ಮಿಕ್ಸಿಗೆ ಹಾಕೊಂಡಿದೀವಿ. ಇವಾಗ ಇದು ಚೆನ್ನಾಗಿ ಸಣ್ಣಗೆ ರುಬ್ಬೇಕು ಅಂತ ಇಲ್ಲ. ಇದು ತರ್ತರಿಯಾಗಿದ್ರೆ ನಿಮಗೆ ಬಾಯಿಗೆ ಸಿಗತ್ತೆ, ಚೆನ್ನಾಗಿರುತ್ತೆ. ಅವಾಗ ಇದರಲ್ಲಿ ಹುಣಸೆ ಹಣ್ಣು ಎಲ್ಲಾದು ರುಬ್ಬಿದೆ. ಸೊ ಇದೆಲ್ಲ ಬೇರೆದೆಲ್ಲ ರುಬ್ಬಿರುತ್ತೆ. ಮೆಣಸಿನ್ಕಾಯಿ ನಿಮ್ಗೊಂದು ಚೂರು ಫ್ಲೇಕ್ಸ್ ಬಾಯಿಗೆ ಸಿಕ್ಕತ್ತೆ ನೋಡಿ. ಹಿಂಗೆ ಇಟ್ಕೊಂಡು ರೆಡಿ ಮಾಡ್ಕೊಂಡು ಎಣ್ಣೆ ಹಾಕಿದ್ದೀನಿ. ಒಂದು 50 ಗ್ರಾಮ್ ಅಷ್ಟು ಎಣ್ಣೆ ಹಾಕಿದ್ದೀನಿ. ಇದಕ್ಕೆ ಇವಾಗ ಎಣ್ಣೆ ಕಾದಿದೆ. ಸಾಸಿವೆ ಹಾಕ್ತಾ ಇದ್ದೀನಿ. 1 ಸ್ಪೂನಷ್ಟು ಸಾಸಿವೆ. ಈಗ ಸಾಸಿವೆ ಪಟ್ಪಟ ಅಂತ ಇದೆ. ಸೊ ಅದಾದಮೇಲೆ ಕಡಲೆಬೇಳೆ ಒಂದು 2-3 ಸ್ಪೂನ್ ಅಷ್ಟಿದೆ. 2-3 ಸ್ಪೂನ್ ಕಡಲೆಬೇಳೆ. ಕಡಲೆಬೇಳೆ ಇದೆಲ್ಲ ರುಚಿಗೆ ಹಾಕೊಳ್ಳೋದ್ರಿಂದ ಸ್ವಲ್ಪ ಹೆಚ್ಚು ಕಮ್ಮಿ, ಜಾಸ್ತಿ ಇದ್ರೇನು ಪರವಾಗಿಲ್ಲ, ಚೂರು ಕಮ್ಮಿ ಇದ್ರೇನು ಪರವಾಗಿಲ್ಲ. ಜಾಸ್ತಿ ಇದ್ರೆ ಚೆನ್ನಾಗಿರುತ್ತೆ, ಬಾಯಿಗೆ ಕುಟುಂಬ ಅಂತ ಸಿಗ್ತಾ ಇರುತ್ತೆ, ಚೆನ್ನಾಗಿರುತ್ತೆ. ಇದೊಂದು ಚೂರು ಹುರ್ಕೊಳ್ಳೋಣ. ಈಗ ಇದು ಕೆಂಪಾಗ್ತಾ ಇದೆ. ಈಗ ಕಡಲೆಕಾಯಿ ಬೀಜ ಹಾಕ್ತಾ ಇದ್ದೀನಿ. ಕಡಲೆಕಾಯಿ ಬೀಜ ಚೆನ್ನಾಗಿ ಕೆಂಪಗಾಗಬೇಕು. ಅದು ಕೆಂಪಗಾದಾಗ ರುಚಿ ಚೆನ್ನಾಗಿ ಬರುತ್ತೆ ನೋಡಿ. ಅದು ಸಿಡಿತಾ ಇರೋ ಸೌಂಡ್ ಬರ್ತಾ ಇದೆ. ಸೊ ಈಗ ಒಂಚೂರು ಅರ್ಧ ಸ್ಪೂನ್ ಅರಿಶಿನ, ಆಮೇಲೆ ಕರಿಬೇವು, ಎಲ್ಲ ಬಿಟ್ಬಿಡ್ದಲ್ಲ ಎಟ್ ಟೈಮು. ಈಗ ಮಸಾಲೆ ರುಬ್ಕೊಂಡಿರೋ ಮಸಾಲೆ ಹಾಕೋಣ. ಈಗ ಉಪ್ಪು ಹಾಕ್ತಾ ಇದ್ದೀನಿ. ಉಪ್ಪು ರುಚಿಗೆ ತಕ್ಕಷ್ಟು. ಇವಾಗ ಮತ್ತೆ ಮಿಕ್ಸ್ ಮಾಡೋಣ. ಇದಿವಾಗ ಎಣ್ಣೆನಲ್ಲಿ ಸ್ವಲ್ಪ ಬಿಡಿಬಿಡಿಯಾಗಿ ಆಗ್ತಾ ಇದೆ. ಅದ್ರದ್ದು ಹಸಿ ವಾಸನೆನೂ ಎಲ್ಲ ಹೋಗುತ್ತೆ. ಅದ್ರದ್ದು ಘಮ ಬರ್ತಾ ಇದೆ ಇವಾಗ. ಇವಾಗ ಇದು ಆಗಿದೆ. ರೆಡಿ ಆಯ್ತು. ಒಗ್ಗರಣೆ ರೆಡಿ ಆಗಿದೆ. ಇವಾಗ ಅನ್ನ ಇದಕ್ಕೆ ಕಲ್ಸೋಣ. ಇದು ಸೋನಾ ಮಸೂರಿ ರೈಸ್. ಸೋನಾ. ಇವಾಗ ಗೊಜ್ಜು ರೆಡಿ ಆಯ್ತು, ಅಂದ್ರೆ ಒಗ್ಗರಣೆ ರೆಡಿ ಆಯ್ತು, ಒಗ್ಗರಣೆ ರೆಡಿ ಆಗಿದೆ, ರೈಸು ರೆಡಿ ಇದೆ. ಹೌದು. ಈಗ ಅದು ಹಾಕೊಳ್ಳೋ ಇವಾಗ ಗೊಜ್ಜು ಇದರಲ್ಲಿ ಜಾಸ್ತಿ ಇದೆ. ಸೊ ಈ ಅನ್ನಕ್ಕೆ ಇಷ್ಟೊಂದು ಗೊಜ್ಜು ಬೇಡ. ಇದನ್ನ ಮಾಡಿ ಇಟ್ಕೊಂಡಿದ್ರೆ ಯಾವಾಗ ಬೇಕಾದ್ರೂ ಅನ್ನ ಕಲ್ಸ್ಕೋಬಹುದು. ಸೊ ಇದರಲ್ಲಿ ಸ್ವಲ್ಪ ನಾನು ಈಗ ಎತ್ತಿಡ್ತಾ ಇದ್ದೀನಿ. ತೆಗೆದಿಡ್ತೀರಾ? ಇಷ್ಟಕ್ಕೆ ಇವಾಗ ಕಲ್ಸ್ಕೊಳ್ಳೋಣ ಅನ್ನ. ಇದೇ ಬಣ್ಣ ಬರುತ್ತೆ ರೀ ನಮ್ಮ ಒರಳ್ಕಲ್ ಚಿತ್ರಾನ್ನ. ಇವಾಗ ಒಗ್ಗರಣೆಗೆ ಇದೆಲ್ಲ ಹಾಕಿದೀವಿ. ಇದು ಎಷ್ಟು ಮೇಲೆ ಸ್ಪೂನಲ್ಲಿ ಸೌಟಲ್ಲಿ ಕಲ್ಸಿದ್ರು ಅಷ್ಟು ಇದಾಗಿ ಬರಲ್ಲ. ಕೈಯಲ್ಲಿ ಒಂದ್ಸಲ ಚೆನ್ನಾಗಿ ಮಿಕ್ಸ್ ಮಾಡಿಬಿಟ್ರೆ ಅನ್ನ ಎಲ್ಲದಕ್ಕೂ ಮಸಾಲೆ ಹಿಡ್ಕೊಳತ್ತೆ. ಸೊ ಈಗ ಕೊತ್ತಂಬರಿ ಸೊಪ್ಪು ಹಾಕೊಳ್ತಾ ಇದ್ದೀನಿ. ಇವಾಗ ಒಂದ್ಸಲ ಕೈಯಲ್ಲಿ ಮಿಕ್ಸ್ ಮಾಡಿಬಿಡೋಣ. ಇದನ್ನ ಚೆನ್ನಾಗಿ ಏನು ಮೆತ್ತಗಾಗೋ ತರ ಮಾಡಬಾರ್ದು. ಸುಮ್ನೆ ಮೇಲ್ಮೇಲೆ ನಾವು ಬೆವರಾಗಿ ಅಂತ ಹೇಳ್ತೀವಿ. ಸೊ ಅಂದ್ರೆ ಮೇಲ್ಮೇಲ್ ಮಾತ್ರ ಇದನ್ನ ಮಿಕ್ಸ್ ಮಾಡಬೇಕು. ಯಾಕಂದ್ರೆ ನಾವು ಆಲ್ರೆಡಿ ಅದನ್ನ ಸೌಟಲ್ಲಿ ಮಿಕ್ಸ್ ಮಾಡಿದೀವಿ. ಕೈಯಲ್ಲಿ ಮಾಡಿದಾಗ ಇದ್ರ ರುಚಿ ಚೆನ್ನಾಗಿ ಬರುತ್ತೆ. ನಿಮ್ಮ ಅಜ್ಜಿ ಅವರ ರೆಸಿಪಿ ಒರಳ್ಕಲ್ ಚಿತ್ರಾನ್ನ. ನಮ್ಮ ಅಜ್ಜಿ ರೆಸಿಪಿ ಒರಳ್ಕಲ್ ಚಿತ್ರಾನ್ನ ರೆಡಿ ಇದೆ. ಮಾಡ್ಬಿಟ್ರಿ. ನೋಡಿ, ಅಜ್ಜಿ ಅವ್ರದ್ದು ಯಾವುದೇ ಅಡುಗೆ ಇರಲಿ ನಾವು ಕಲ್ತಿದ್ರೆ ಅದಕ್ಕೊಂದು ಮೆರುಗು ಮಹತ್ವ ಸಿಕ್ಕೇ ಸಿಗುತ್ತೆ. ಇಲ್ಲಿ ಕಾಣ್ತಾ ಇದೆ ನಮಗೆ. ನಮ್ಮ ಚಾನಲಲ್ಲಿ ನೀವು ನೋಡಿರ್ತೀರಿ,
ವರ್ಲ್ಡ್ ಕಲ್ ಚಿತ್ರಾನ್ನ ಇಲ್ಲಿ ಇದು ಕೆಂಪು ಕಲರ್ ಇದೆ, ನೋಡಿದ್ರೆ ಇನ್ವೈಟಿಂಗ್ ಇದೆ, ಆಹ್ವಾನ ಮಾಡ್ತಾ ಇದೆ. ಟೇಸ್ಟ್ ಮಾಡ್ಬಿಡೋಣ. ಕಾಮ್ಲೋನ್ ಕೆಫೆ ಚಿತ್ರಾನ್ನ ನೋಡಿದ್ವಿ ನಾವು, ಬಟ್ ಇದು ಡಿಫ್ರೆಂಟು. ನೀವು ಮಾಡೋ ಶೈಲಿ ಗೊತ್ತಾಗಿರುತ್ತೆ ನಿಮಗೆ. ಟೇಸ್ಟ್ ಮಾಡಿ ನೋಡ್ಬಿಡೋಣ. ಚಿತ್ರಾನ್ನದ ದೊಡ್ಡನ್ನ ಇದು, ಯಾಕಂದರೆ ಚಿತ್ರಾನ್ನನೇ ಅದ್ಭುತ ರುಚಿ, ಅದರ ಮೇಲೆ ಲೇಯರ್ ರುಚಿ ಸೇರಿಕೊಂಡಾಗ ಈ ಥರ ವರ್ಲ್ಡ್ ಕಲ್ ಚಿತ್ರಾನ್ನ. ಆಹಾ, ಅಜ್ಜಿ ಪ್ರೀತಿ. ಹುಳಿಯಾಗಿ ಲೈಟಾಗಿ ಖಾರ ಎಲ್ಲ ಲೈಟು, ಬಟ್ ಆ ಸ್ವಾದ ಅಬ್ಬಬ್ಬಬ್ಬ. ಹೇಳಿದ್ನಲ್ಲ, ರುಚಿಯ ಲೇಯರ್ಗಳು ಸಿಗ್ತಾವೆ ನಿಮಗೆ, ಹಲವು ರುಚಿಗಳ ಮಿಶ್ರಣ ಸಿಗ್ತದೆ. ಅದೇ ವರ್ಲ್ಡ್ ಕಲ್ ಚಿತ್ರಾನ್ನ. ಇದನ್ನು ನೀವು ಮನೇಲಿ ಮಾಡ್ಕೋಬೇಕು. ಸೊ ಇಲ್ಲಿ ಬಂದಾಗ ಸುರುಚಿಯಲ್ಲಿ ಈ ರುಚಿಯನ್ನು ಸೌದು ನೀವು ಇದರ ಸ್ವಾದ ನಮಗೆ ತಿಳಿಸ್ಬೇಕು ಹೇಗಿತ್ತು ಅಂತ. ಅದಕ್ಕೆ ನಾವು ಬರೋದು. ಅದು ಗುರುಪೂರ್ಣಿಮಾ ದಿನ. ಅದ್ಭುತ. ಪ್ರಸಾದ ಥರನೇ ಇದೆ. ಗುರುಗಳ ಪ್ರಸಾದ. ಬನ್ನಿ. ಸೊ ನಮ್ಗೆ ಯಾರು ಏನು ಹೇಳ್ಕೊಡ್ತಾರೋ, ಏನು ಕಲಿಸ್ಕೊಡ್ತಾರೋ ಅವ್ರಿಗೆಲ್ಲ ನಮನಗಳು. ಇವತ್ತು ಶುಭಾ ಮೇಡಮ್ ನಮಗೆ ವರ್ಲ್ಡ್ ಕಲ್ ಚಿತ್ರಾನ್ನ ಹೇಳ್ಕೊಟ್ರು, ಅವ್ರಿಗೂ ನಮನ. ಅವ್ರು ನಮ್ಮ ಗುರು ಇವಾಗ. ಬನ್ನಿ, ಮುಂದಿನ ಸತಿಗೆ ಮತ್ತೆ ಸಿಗೋಣ. ನಮಸ್ಕಾರ. ಮುಗಿಸ್ಕೊಡ್ತೀನಿ. ವೀಕ್ಷಕರೇ, ಎಲ್ಲ ಮುಗಿಸ್ಬಿಟ್ಟು ಇವಾಗ ನೋಡಿ. ಅಷ್ಟು ಅದ್ಭುತವಾಗಿತ್ತು ಮೇಡಮ್. ನೀವು ನಿಮ್ಮ ಅಜ್ಜಿಗೆ ಥ್ಯಾಂಕ್ಸ್ ಹೇಳ್ಬೇಕು. ಖಂಡಿತ. ನಿಮ್ಮ ಗುರು ನಿಮ್ಮ ಅಜ್ಜಿ. ಹೌದು ಹೌದು. ಪೂರ್ಣಿಮಾ ದಿನ ಅವರಿಗೆ ಒಂದು ನಮನಗಳು, ನಿಮಗೂ ಒಂದು ಧನ್ಯವಾದ ಮತ್ತು ನಮನಗಳು. ತುಂಬಾ ಚೆನ್ನಾಗಿದೆ ಇದು. ನಾನು ಹೇಳ್ಬಿಟ್ಟು ಆಗಲೇ ಸುರುಚಿಯಲ್ಲಿ ಸಿಗುತ್ತೆ ಅಂತ. ಯಾವತ್ತು ಸಿಗುತ್ತೆ? ಸುರುಚಿನಲ್ಲಿ ನಮ್ಗೆ ವಾರಕ್ಕೊಂದು ದಿವಸ, ಅಂದ್ರೆ ಶುಕ್ರವಾರ ದಿವಸ ಇದು ಸಿಗತ್ತೆ. ಶುಕ್ರವಾರ ಸಿಗತ್ತೆ ಖಂಡಿತ. ಬೆಳಿಗ್ಗೆ ಬೆಳಗ್ಗೆ ನಿಮ್ಗೆ 9 ಗಂಟೆಯಿಂದ ಮಧ್ಯಾಹ್ನ 2 ಗಂಟೆ ತನಕ ಖಂಡಿತ ಇರುತ್ತೆ ಇದು. ವರ್ಲ್ಡ್ ಕಲ್ ಚಿತ್ರಾನ್ನ ಇದನ್ನು ಟೇಸ್ಟ್ ಮಾಡಬೇಕು ಅಂದರೆ ನೀವು ಬಂದು ನೋಡ್ಬೋದು. ಭಾಳ ಅದ್ಭುತವಾಗಿದೆ. ಈರುಳ್ಳಿಯಾಗಿ. ಥ್ಯಾಂಕ್ ಯು. ಇನ್ನೂ ಅನೇಕ ಸ್ವಾದಿಷ್ಟ ರೆಸಿಪಿಗಳಿಗಾಗಿ ಸಬ್ಸ್ಕ್ರೈಬ್ ಮಾಡುವುದನ್ನು ಮರೆಯಬೇಡಿ.